ಎಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿಗೆ ಕೈಗಳನ್ನು ಹೇಗೆ ಜೋಡಿಸ್ಬೇಕು ಅನ್ನೋದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಬ್ಲೌಸ್ಗೆ ಕೈಗಳು ಹೆಂಗೆ ಹಾಕಬೇಕು ಏನು ಅಂತ. ಈ ವಿಡಿಯೋ ನೋಡಿ ನೀಟಾಗಿ ಅರ್ಥ ಆಗುತ್ತೆ. ಪಾರ್ಟ್ ವೈಸ್ ವೀಡಿಯೋ ಮಾಡಿದ್ದೀನಿ, ಇದು ಪಾರ್ಟ್ 1 ವೀಡಿಯೋ. ಇದನ್ನು ನೀಟಾಗಿ ನೋಡ್ಕೊಳ್ಳಿ, ಈಸಿಯಾಗಿ ಹಾಕ್ಬೋದು ನೀವು. ಫಸ್ಟ್ ಬ್ಲೌಸ್ ಪೀಸ್ ತಗೊಂಡು 4 ಫೋಲ್ಡ್ ಮಾಡ್ಕೋಬೇಕು. ಅದನ್ನು ಫೋಲ್ಡ್ ನೀಟಾಗಿ ಮಧ್ಯಕ್ಕೆ ಮಾಡ್ಕೊಂಡು ಮತ್ತೆ ಅದನ್ನು ಇನ್ನೊಂದು ಸರಿ ಫೋಲ್ಡ್ ಮಾಡ್ಕೊಳ್ಳಿ. ಅದು ಫೋಲ್ಡ್ ಮಾಡ್ಕೊಂಡಾದಮೇಲೆ ಈ ಲಕ್ಷ್ಮಿ ನನ್ನ ಹತ್ರ ಚತುರ್ಭುಜ ಕೈ ಇರೋದು. ಸೊ ಚತುರ್ಭುಜ ಕೈಗೆ 2 ಕೈ ಇರುತ್ತಲ್ಲ ಒಂದೇ ಇದರಲ್ಲಿ, ಆ ಸಂಧಿಯಿಂದ ಅದನ್ನು ತಗೊಂಡು ಈ ಬ್ಲೌಸ್ ಪೀಸ್ಗೆ ಸೇಫ್ಟಿ ಪಿನ್ ಹಾಕ್ಕೋಬೇಕು. ಸೇಫ್ಟಿ ಪಿನ್ ಹಾಕೋದ್ರಿಂದ ನೀಟಾಗಿ ಕೂರುತ್ತೆ, ಅದು ಟೈಟಾಗಿ. ಗುಂಡು ಪಿನ್ ಹಾಕಿದ್ರೂ ನೀಟಾಗಿ ಕೂರುತ್ತೆ. ಬಟ್ ನನ್ನ ಹತ್ರ ಸೇಫ್ಟಿ ಪಿನ್ ಇತ್ತು, ಅದಕ್ಕೆ ನಾನು ಅದನ್ನು ಯೂಸ್ ಮಾಡಿರೋದು. ನೀಟಾಗಿ ಅದನ್ನು ಪಿನ್ ಮಾಡ್ಕೊಳ್ಳಿ. ಸೇಮ್ ನಮಗೆ ಬ್ಲೌಸ್ಗೆ ಬಾರ್ಡ್ರ್ ಹೆಂಗೆ ಬರುತ್ತೋ ಕೈಗೆ ಅದೇ ಥರ ಬರುತ್ತೆ ಅದು. ಇಲ್ಲೊಂದು ಪಿನ್ ಮಾಡ್ಕೋಬೇಕು, 2 ಪಿನ್ ಮಾಡಬೇಕು, ಮೇಲೊಂದು ಕೆಳಗೊಂದು. ಸೊ ನೀಟಾಗಿ ಪಿನ್ ಮಾಡಿಕೊಂಡ್ರೆ ನಮಗೆ ಆವಾಗ ಟೈಟಾಗಿ ಕೂರುತ್ತೆ ಅದು. ಲೈಕ್ ಯಾವ ಕಡೆಯೂ ಕದಲಾಡಲ್ಲ. ಬೇಕಾದರೆ ಬ್ಯಾಕ್ ಸೈಡ್ ಪಿನ್ ಮಾಡ್ಕೊಳ್ಳಿ ನೀವು ಅದನ್ನು. ಇವಾಗ ನಾನೇನು ಪಿನ್ ಮಾಡಿದ್ದೀನೋ ಅದನ್ನ ಒಂಚೂರು ಹಿಂದೆಗೆ ಪಿನ್ ಮಾಡ್ಕೋಬೋದು ನೀವು. ಸೊ ಅದೇ ಥರ ಇನ್ನೊಂದು ಕಡೆ ತಗೊಂಡು ನೀಟಾಗಿ 4 ಸೈಡ್ಸ್ ನೀಟಾಗಿ ಅದನ್ನು ಆಮೇಲೆ ಕರೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಫೋಲ್ಡ್ ಮಾಡಿರೋದನ್ನು ನಾವು ಅದನ್ನು ತಗೊಂಡು, ಮತ್ತು ಈಗ ಇನ್ನೊಂದು ಹ್ಯಾಂಡ್ ಇದೆಯಲ್ವಾ, ಆ ಹ್ಯಾಂಡನ್ನ ಅದಕ್ಕೆ ಇವಾಗ ಚತುರ್ಭುಜ ಹ್ಯಾಂಡ್ ಅಂದರೆ 2 ಹ್ಯಾಂಡ್ ಇರುತ್ತೆ. ಸೊ ಆ ಸಂಧಿಯಿಂದ ನೀವು ಆ ಬ್ಲೌಸ್ ಪೀಸ್ನ ತಗೋಬೇಕು ಕೈಗೆ. ಅದನ್ನು ತಗೊಂಡು ನೀಟಾಗಿ ಸೇಮ್ ಅದೇ ಥರ ಪಿನ್ ಮಾಡ್ಕೋಬೇಕು. ಈ ಕಡೆ ಹೆಂಗೆ ಮಾಡಿದ್ವೋ ನಾವೀಗ ಅದೇ ಥರ ಸೇಫ್ಟಿ ಪಿನ್ನ ನೀಟಾಗಿ ಸೆಟ್ ಮಾಡಿಕೊಂಡು ಹಾಕ್ಕೋಬೇಕು. ಇಲ್ಲೊಂದು ಪಿನ್ ಹಾಕಬೇಕೀಗ, ಆಮೇಲೆ ಅಲ್ಲೊಂದು ಪಿನ್ ಮೇಲೊಂದು ಕೆಳಗೊಂದು ಹಾಕ್ಬೋದು. ಸೊ ನಾನು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಸೇಫ್ಟಿ ಪಿನ್ ಬೇಡ ಅನ್ನೋರು ಗುಂಡು ಪಿನ್ನ ಯೂಸ್ ಮಾಡಿ, ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ, ನೀಟಾಗಿ ಕೂರುತ್ತೆ ಅದು. ಸೊ ಈಗ ಇಲ್ಲೊಂದು ಪಿನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ದೇವ್ರಿಗೆ ಕೈಗಳು ರೆಡಿ ಆಯಿತು. ಸೊ ಫಸ್ಟ್ ಪಾರ್ಟ್ ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಫಸ್ಟು ದೇವ್ರಿಗೆ ನಾವು ಕೈಗಳನ್ನ ಜೋಡಿಸೋದೇ ಒಂದು ದೊಡ್ಡ ತಲೆನೋವು. ಸೊ ಇದೇ ಥರ ನೀವು ನಾನು ವೀಡಿಯೋಲಿ ತೋರಿಸಿರೋ ಥರ ನೀವು ಟ್ರೈ ಮಾಡಿ, ಖಂಡಿತ ನಿಮಗೆ ಈಸಿಯಾಗಿ ಆಗುತ್ತೆ. ಆದಮೇಲೆ ಈ ಬಿಂದಿಗೆಗೆ ಕೋಲನ್ನ ಕಟ್ಟಬೇಕು. ಥ್ಯಾಂಕ್ ಯು.